ಅದರ ಆಯುಷ್ಯ ಇರೋದೇ 1 ತಿಂಗಳು. 1 ತಿಂಗಳು ರೀ. 1 ಕ್ವಿಂಟಲ್ ಮಾರ್ಕೆಟ್ ರೇಟು ಈಗ 70,000 ಇದೆ ಸರ್. 1 ಕ್ವಿಂಟಲ್ 70,000. 70,000. ಇದು ಸುಮಾರು ಒಂದು 20-25 ವರ್ಷವರೆಗೂ 20-25 ವರ್ಷ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಎಲ್ಲ ನಾವೇನು ತರೋದಿಲ್ಲಲ್ಲ ಸರ್, ಎಲ್ಲ ಏನಪ್ಪ ಅಂದ್ರೆ ಗೌರ್ಮೆಂಟ್ ಸಪ್ಲೈನೇ ಇದೆ. ಶೆಡ್ ತೊಳೆಯೋದು, ಶೆಡ್ದು ಇದು ನಾವು ದೊಡ್ಡ ಶೆಡ್ ನಿರ್ಮಾಣ ಮಾಡೀವಿ. ಅದಕ್ಕೆ ಗೌರ್ಮೆಂಟ್ನಿಂದ 1 ಲಕ್ಷ ರೂಪಾಯಿ ಕೊಟ್ಟಿರೋದು. ಇದು 3.5 ಲಕ್ಷ, ಅದರಲ್ಲಿ 1.5 ಲಕ್ಷ ಗೌರ್ಮೆಂಟ್ ಸಬ್ಸಿಡಿ ಸರ್, 2 ಲಕ್ಷ ನಾನು ಕಟ್ಟಿರೋದು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಸುಧಾಕರ್ ಕುಲಕರ್ಣಿ, ಸೇಡಮ್ ಅಂತೇಳಿ. ಯಾವ ಊರು, ಯಾವ ತಾಲೂಕು? ಇದು ಸೇಡಮ್, ನಮ್ದು ಪ್ರಾಪರ್ ಸೇಡಮ್. ಇದು ನಮ್ದು ಫಾರ್ಮ್ ಹೌಸ್ ಇರೋದು ಇದರಲ್ಲಿ ಕುರುಗುಂಟ ಅಂತ ಹೇಳ್ಬಾರ್ದು. ಕುರುಗುಂಟ ರೀ. ಕುರುಗುಂಟ ಅಲ್ಲಿದೆ ಸರ್. ಗುಲ್ಬರ್ಗ ಡಿಸ್ಟಿಕ್. ಗುಲ್ಬರ್ಗ, ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆ. ಗುಲ್ಬರ್ಗ ಕಡೆ ಕಲಬುರಗಿ ಜಿಲ್ಲೆ. ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದಾರೆ ಸರ್? ಇದು ನಾನು ರೇಷ್ಮೆ ಕೃಷಿ ಮಾಡ್ಲಿಕ್ಕೆ 2 ವರ್ಷ ಆಯ್ತು. ಇಷ್ಟಕ್ಕ ಮುಂಚೆ ಬಾಳೆ ಹಾಕಿದ್ದೀವಿ ರೀ. ಬಾಳೆ ಹಾಕಿದ್ವಿ, ಪಕ್ಕದ ಒಂದು ಲೀಸ್ ತಗೊಂಡು ಕಬ್ಬ ಹಾಕಿದ್ವಿ. ಈ ಲೆಫ್ಟ್ ಸೈಡ್ ಇಲ್ಲಿ ತರಕಾರಿ ಅವು ಹಾಕಿದ್ವಿ. 4 ಎಕರೆ ಇದು ಮಾಡ್ಕೊಂತ. ಮೊದ್ಲು ಏನ್ ಮಾಡ್ತಾ, ಈ ಕೃಷಿ ಬರಕಿನ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ತಾವು? ಅಂದ್ರೆ ಈ ಕೃಷಿ ಬರಕಿನ ಮುಂಚೆ ಏನಂದ್ರೆ ಕೃಷಿ ಫ್ಯಾಮಿಲಿನ? ಕೃಷಿ ಫ್ಯಾಮಿಲಿನೇ ರೀ. ನಮ್ದು ಅಂದ್ರೆ ಟ್ರಾನ್ಸ್ಪೋರ್ಟ್ ಇದೆ ಸರ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಂದು. ಈ ಕೃಷಿ ಬರ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತ ಸರ್? ನಮ್ಮ ಮನೆತನದ ಇದೆ ಅದಲ್ಲ ಸರ್. ಕೋಟಿ ವಿದ್ಯಾಕ್ಕಿಂತ ಮೇಟಿ ವಿದ್ಯಾಲಯ ನಮ್ಮ ಮನೆಯದೇ ಇದೆ, ಕೃಷಿನೇ ಅದಲ್ಲ ಸರ್. ಎಷ್ಟು ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ತಿದ್ದೀರಾ ಸರ್? ಈಗ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ 2 ವರ್ಷ ಆಯ್ತು. 2 ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆ ಸರ್? ಇದು ಬಾಳೆ ಅವು ನಮ್ ಬೇರೆ ಲ್ಯಾಂಡ್ನಾಗೆಲ್ಲ ನಾವು ತೊಗರಿ, ಸಾಮಾನ್ಯ ಬೆಳೆ. ಸಾಮಾನ್ಯ ಬೆಳೆ, ಮಳೆ ಆಶ್ರಿತ ಬೆಳೆ ಅವೆಲ್ಲ. ರೌಂಡ್ ಹೋಗ್ರಣ ಸರ್. ಮತ್ತೇನು ಬಾರ್ಡರ್ ಎಲ್ಲ? ಇದು ಬಾರ್ಡರ್ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 100 ತೆಂಗಿನ ಗಿಡ ಅದಾವ ಸರ್. 100 ತೆಂಗಿನ ಗಿಡ ಸರ್. ಅಲ್ಲಿಂದ ಒಂದು 40 ಮಾವಿನ ಗಿಡ ಇದೆ. ಅದರಲ್ಲಿ 9 ಬೇರೆ ಬೇರೆ ವೆರೈಟಿ ಇದೆ. ಇದು ತಾವು ನೋಡ್ಬೋದು. ಇದು ಜಂಬೂ ನೇರಳೆ, ಇದು ವೈಟ್ ನೇರಳೆ, ಬಿಳಿ ನೇರಳೆ ಅಂದ್ರೆ ನೀಲ್ದಣ್ಣು, ಇದು ಪಿಂಕ್ ಆಪಲ್, ಗ್ರೀನ್ ಆಪಲ್, ಹಲಸು, ಮಾವು, ನಿಂಬೆಹಣ್ಣು, ಮತ್ತೆ ಸ್ಟಾರ್ ಫ್ರೂಟು, ಸಂತ್ರ, ಚೀಕು, ಅಲ್ಲಿಂದ ಹಲಸು, ಹಿಂಗೆ 18 ವೆರೈಟಿ ಹಣ್ಣಿನ ಗಿಡ ಅದಾವ ಸರ್. ಇದೇ ತರ ವೆರೈಟಿ ಹಣ್ಣುಗಳನ್ನ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂದ ಸರ್ ತಮಗೆ? ಎಲ್ಲ ನನಗೇನು ಎಲ್ಲಾ ತರದ್ದು ನಮ್ಮ ದೇಸಿ ಹಣ್ಣುಗಳು ಸಿಗಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಯಾವ ಸೀಸನ್ ಅಲ್ಲಿ ಬಂದ್ರು ನನಗೆ ಹಣ್ಣು ಇರ್ಬೇಕು ತಿನ್ನಕ. ಮಳೆಗಾಲ, ಚಳಿಗಾಲ ಬರ್ಲಿ, ಬ್ಯಾಸಿಗೆ ಬರ್ಲಿ, ಯಾವುದೇ ಬರ್ಲಿ, ಆ ಟೈಪಲ್ಲಿ. ಈಗ ಎಲ್ರು ನಾನು ಹಣ್ಣಿನ ಗಿಡಗಳೆಲ್ಲ ಈ ತೋಟದ ಮಧ್ಯೆ ಹಾಕೊಳ್ಳೋದು ನಾನು ನೋಡಿದ್ದೆ ಸರ್. ನೀವು ಈ ತೋಟದ ಬಾರ್ಡ್ರಿಗೆ ಹಾಕೊಂಡಿದ್ರೆ ಸರ್, ಮೇನ್ ಕಾರಣ ಸರ್ ಇದು? ಬಾರ್ಡರ್, ಎಲ್ಲರೂ ಬಾರ್ಡರ್ ವೆಸ್ಟ್, ನಾವು ಬಾರ್ಡರ್ ನಿಂತೆ ಆದಾಯ ತೆಗಿಬಹುದು ಅಂತ ಹೇಳಿ ನಾನು ಈ ಟೈಪ್ ಸೆಂಟರ್ದಲ್ಲಿ ಎಲ್ಲರೂ ಹಚ್ಚಿರ್ತಾರ. ಒಣ ತೆಂಗಿಂದ ಅಂದ್ರೆ ತೆಂಗಿಂದು, ಮಾವಿಂದ ಅಂದ್ರೆ ಮಾವಿಂದ ಅಷ್ಟೇ ಮಾಡಿರ್ತಾರ. ಇದು ಹಂಗಲ್ಲ ಸರ್, ನಾವು ಸುತ್ತ ಬಾರ್ಡರ್ಗೆ ಅದಕ್ಕೋಸ್ಕರ ಇದು ಮಾಡ್ರಿ ಸರ್. ಬಟ್ ಸರ್, ನಿಮ್ಗೆ ಸ್ಫೂರ್ತಿ ಸರ್ ಇದೇ ತರ ಕೃಷಿಗಳನ್ನ ಮಾಡ್ಬೇಕಂತ ಸ್ಫೂರ್ತಿ ಸರ್ ನಿಮ್ಗೆ? ಸ್ಫೂರ್ತಿ ಅಲ್ಲಿಗೆ ನಮ್ದು ಕೃಷಿ ಫ್ಯಾಮಿಲಿನೇ ಅಲ್ಲ ಸರ್. ಹಂಗ ಸ್ಫೂರ್ತಿ ಏನಿಲ್ಲ, ಮಾಡೋಣ. ಈಗ ಈ ಕಡೆ ಭಾಗದಲ್ಲೆಲ್ಲ ನಾನು ಸಾಮಾನ್ಯ ಬೆಳೆಗಳನ್ನ ನೋಡ್ತಿದ್ದೀನಿ ಸರ್. ನಾನು ಈ ತರ ರೇಷ್ಮೆ ನಾನು ನೋಡ್ತೀನಿ. ಈ ರೇಷ್ಮೆ ಕೃಷಿನ ಯಾಕೆ ಇದು ಇಂಟ್ರೆಸ್ಟ್ ಯಾಕೆ ಬಂತು ಸರ್ ಈ ಮಾಡ್ಬೇಕು? ಇಲ್ಲಿ ನಮ್ ಬಸವರಾಜ್ ಪಾಟೀಲ್ ಊಡಿಗೆ ಅಂತಿದ್ದಾರೆ ಸರ್, ಶಾಸಕರ ಅಣ್ಣವರು. ಅವ್ರು ಹೇಳಿದ್ರು, ಅವ್ರದ್ದು ನೋಡಿದ್ದೆ ನಾನು. ಅವರು ಒಳ್ಳೆ ಇದು ಮಾಡಿದಾರೆ ಸರ್. ಅವ್ರದೇ ಇದು ರೇಷ್ಮೆ ಸ್ಫೂರ್ತಿ ಅಂದ್ರೆ ಅವ್ರೇ. ಅವ್ರದ್ದಾದ್ಮೇಲೆ ಅವ್ರು ಹೇಳಿದ್ರು ಅನಿಲ್ ಸರ್ ಅಂತ ಹೇಳಿ, ಇಲ್ಲಿ ಇದರಲ್ಲಿ ಜಾಯಿಂಟ್ ಡೈರೆಕ್ಟರ್, ಅವ್ರ ಹೆಸರೇನು ಸರ್, ಮೊನ್ನೆ ರಿಟೈರ್ಡ್ ಆದ್ರು. ಅವರು ಒಳ್ಳೆ ಮಾರ್ಗದರ್ಶಕರು. ಅವ್ರು ಬಂದು ಒಂದು 4-5 ಸರ್ತಿ ಬಂದು ನನಗೆಲ್ಲ ಹೇಳ್ಕೊಟ್ಟು ಹೋದ್ರು ರೇಷ್ಮೆ ಇದರಲ್ಲಿ. ಮೇನ್ ನಮ್ ಬಸವರಾಜ್ ಪಾಟೀಲ್ ಊಡಿಗೆ ಅವರು ಅವ್ರು ಮಾಡಿರೋ ಸರ್ ಒಂದು 8 ಎಕರೆ ಇರ್ಬೋದು. ರೇಷ್ಮೆನೇ ಇರೋದು. ರೇಷ್ಮೆ ಕೃಷಿ ಅಂದ್ರೆ ಅವ್ರದ್ದೇ. ಎಷ್ಟು ಎಕರೆಲ್ಲಿ ರೇಷ್ಮೆ ಮಾಡ್ಕೊಂಡ್ರೆ ಸರ್ ತಾವು? 5.5 ಎಕರೆ. 5.5 ಎಕರೆ ಸರ್. 1 ಎಕರೆ ಎಷ್ಟು ಗಿಡಗಳು ಕೂರ್ತವೆ ಸರ್? ಅಷ್ಟು ಐಡಿಯಾ ನಾನು ಇದು ಎಣಿಸಿಲ್ಲ ಸರ್. 4x4 ಕೂಡ್ಸಿರೋದು ಸುಮಾರಾಗಿ ಒಂದು 15,000 ಗಿಡ ಕುತ್ಕೊಂಡಿರೋದು. 15,000 ಗಿಡ ಕುತ್ಕೊಂಡವ್ರಿ 5 ಎಕರೆಗೆ ರೀ. ಅಂದ್ರೆ ನಿಮ್ ಪ್ರಕಾರ ಈಗ ಅದನ್ನ 5 ಎಕರೆಗೆ 5,000 ಅಂದ್ರೆ ರೀ
ಎಕರೆಗೆ 1000 ಗಿಡಗಳು ಕುಂತಂಗ ಎಕರೆಗೆ 3000 ಎಕರೆ 3000 ರೀ. ಹಾ ಹೌದೌದ್ರಿ. 4x4 ಹಾಕಿರೋ 4x4 ರೀ. ಹೀಗಾಗಿ ಜಾಸ್ತಿ. ಈಗ ರೇಷ್ಮೆಯಲ್ಲಿ ಬರ್ತಕ್ಕಂಥ ಡಿಸೀಸಸ್ಗಳು ಯಾವ ಸರ್, ರೋಗಗಳು ಯಾವ ತರ ಬರ್ಬೋದು ಸರ್? ಈಗ ರೇಷ್ಮೆದಲ್ಲಿ ಆದಷ್ಟು ಏನ್ ರೋಗ ಏನ್ ಬರೋದಲ್ಲ ಸರ್, ಅದು ಕಬ್ಬಿಣ ರೋಗ ಅಂತ ಬರೋದು, ಇದ್ರ ರೋಗ ಅಂತ ಬರುತ್ತೆ. ಅದಕ್ಕೆ ಒಂದ್ ಸರ್ತಿ ಆಯ್ತು ಅಂತಾರ ಈಗ ಅಲ್ಲೆಲ್ಲ ಬರ್ತಾ ಇದೆ ಸರ್. ಈಗ ಬೆಳೆದಿರೋದೆಲ್ಲ ನಾವು ಕಟ್ ಮಾಡಿ ಕೆಳಗಡೆ ಹಾಕ್ಬಿಡೋದು, ಕೆಳಗೆ ಹಾಕ್ಬಿಡ್ತೀರಿ ಸರ್. ಅದು ವೇಸ್ಟ್. ಅದು ಹುಳಗಳಿಗೆ ಇಟ್ರೆ ಹುಳಗಳು ಗೂಡು ಕಟ್ಟಲ್ಲ, ಹುಳ ದೊಡ್ಡದಾಗುತ್ತೆ. ಗೂಡು ಕಟ್ಟಲ್ರಿ, ಗೂಡು ಕಟ್ಟ ಆತರ ರೋಗ ಬಂದ್ರೆ ಅದ್ರದ್ದು ಮೇನ್ ಜೀವನಾಧಾರ ಎಲೆನೇ ಅಲ್ಲ ಸರ್. ಹೌದೌದೌದು. ಈಗ ಅದನ್ನ ನಾವ್ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ಸರ್? ನಾವು ಸರ್ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು? ಅದಕ್ಕೆ ರೋಗರ್ ಅಂತ ಹೇಳಿ ಎಣ್ಣೆ ಬರುತ್ತೆ ಸರ್. ರೋಗರ್ ಅದು ಎಣ್ಣೆ ಹೊಡೆದು ಒಂದು 25 ದಿವಸ ಹುಳಗಳಿಗೆ ಏನು ಮೇವು ಹಾಕ್ಬಾರ್ದು ಸರ್. 25 ದಿವಸದವರೆಗೆ. ಅದಾದ್ಮೇಲೆ ಪೋಷಣ್ ಅಂತ ಬರುತ್ತೆ, ಗೌರ್ಮೆಂಟ್ ಸಪ್ಲೈ ಇದೆ, ಅವರೇ ಕೊಡ್ತಾರೆ. ಅದು ಸ್ಪ್ರೇ ಮಾಡಿ ಆಮೇಲೆ ನಾವು ಇದು ಮಾಡ್ಬೋದು. ಈಗ ನಾನು ಈಗ ರೇಷ್ಮೆ ಕೃಷಿ ಮಾಡ್ಬೇಕಂದ್ರೆ ನಾನು ಯಾವ ತರ ಮೇಂಟೈನ್ ಮಾಡ್ಕೋಬೇಕು ಸರ್ ಮಣ್ಣು? ಇದನ್ನೆಲ್ಲ ಮಣ್ಣು ಫಸ್ಟ್ ಟೆಸ್ಟ್ ಮಾಡಿಸ್ಬೇಕು. ಅವ್ರು ಹೇಳಿದ್ರು ಬೆಳಿಬೋದಪ್ಪ ನೀವು, ಒಳ್ಳೆ ರೇಷ್ಮೆ ಒಳ್ಳೆ ಇದು ಬೆಳಿಬೋದು ಅಂತ ಹೇಳಿದ್ರು. ಯಾವ ತರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತದೆ ಸರ್ ಈ ರೇಷ್ಮೆ ಕೃಷಿ ಮತ್ತೆ ಈ ಹುಳುಗಳನ್ನ ಯಾವ ತರ ಸರ್? ಇದು ನಾವು ಕಟ್ ಮಾಡಿವಲ್ಲ, ಈಗ ಕಟ್ ಮಾಡಿರೋದು ಇದು ಸರ್, ಅಲ್ಲಿರೋದು ಇದು ಕಟ್ ಮಾಡಿದ್ಮೇಲೆ 45 ದಿನಕ್ಕೆ ನಾವು ಎಕ್ಸಾಕ್ಟ್ ನಮ್ಮ ಶೆಡ್ ಅಲ್ಲಿ ಹುಳ ತಂದಿರ್ಬೋದು. ಆ ಟೈಪ್ ಅಷ್ಟರಲ್ಲಿ ಇದೇನಪ್ಪ ಅಂದ್ರೆ ಇದನ್ನ ಬೆಳೆಸ್ಬೇಕು ನಾವು. ಗೊಬ್ಬರ ಎಲ್ಲ ಹಾಕಿ, ತಿಪ್ಪೆ ಗೊಬ್ಬರ ಆಗ್ಲಿ, DAP ಆಗ್ಲಿ, ಪೊಟ್ಯಾಶು ಹಾಕಿ ನಾವು ಬೆಳೆಸಿ 45 ದಿನಕ್ಕೆ ಏನಪ್ಪಾ ಅಂದ್ರೆ ಇದು ಬಂದಿರ್ಬೇಕು ಸರ್. ಅಂದ್ರೆ ನಿಮ್ ಪ್ರಕಾರ ಈ ರೇಷ್ಮೆ ಕೃಷಿಯಲ್ಲಿ ಲಾಭ ಏನಾದ್ರು ಇದೆಯಾ? ಲಾಭ ಇದೆ ಸರ್. ಇದ್ರದ್ದು ಖರ್ಚಿಲ್ಲ ಸರ್. ಮೇನ್ ಖರ್ಚು ಯಾವ ತರ ಬರಲ್ಲ ಅಂದ್ರೆ ಹುಳ ತರಲಿಕ್ಕೆ ಚಾಕಿ ಸೆಂಟ್ರು 100 ಮೊಟ್ಟೆಗೆ 3300 ತಗೊಳ್ತಾರ ಅವರು. ಸಾರಿ 3600. 3600 ರೀ. ಅದು ತಗೊಂಡು ಏನಪ್ಪಾ ಅಂತಂದ್ರೆ ನಾವು 300 ಮೊಟ್ಟೆ 2 ಬ್ಯಾಚ್ ಮಾಡ್ತೀವಿ ಸರ್. ಅರ್ಧ 300 ಇದಾಯ್ತು ಅಂತ ತಿಳ್ಕೊರಿ. ನೆಕ್ಸ್ಟ್ ಬ್ಯಾಚ್ ಮತ್ತೆ ಆ ಸೈಡ್ ಇಂದು ಮತ್ತೆ ಅದು ಆಗೋದಕ್ಕೆ ಮತ್ತೆ ಇದು ಬಂದಿರುತ್ತೆ. ಇದು ಕಂಟಿನ್ಯೂ ಇರುತ್ತೆ ಸರ್. ಈಗ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ಮೇಲೆ ನೆಕ್ಸ್ಟ್ ಇದು ಬಂದಿರುತ್ತೆ. ಇದು ಕಟ್ ಮಾಡ್ಕೊಂಡಷ್ಟಕ್ಕೆ ಅದು ಬಂದಿರುತ್ತೆ. ಇದು 45 ದಿನದ ಪ್ರೊಸೀಜರ್. 45 ದಿನದ ಪ್ರೊಸೀಜರ್. ಈಗ ರೇಷ್ಮೆ ಸಾಕಾಣಿಕೆ ಎಷ್ಟು ದಿನದಲ್ಲಿ ಮುಗಿದೋಗ್ಬಿಡುತ್ತೆ ಸರ್? ಇದು 22 ದಿನಕ್ಕೆ ಮುಗೀತು ನೋಡಿ ಸರ್. ನಮ್ಮ ಹತ್ರ ಹುಳ ಬಂದು ನಾವೆಲ್ಲ ಇದು ಮಾಡಿ ಗೂಡು ಕಟ್ಟಿ ಎಲ್ಲ ಇದಾಗಿ 22-23 ದಿನ ಆದ್ರೆ ಮುಗಿದೋಗುತ್ತೆ ಸರ್. ಅದರ ಆಯುಷ್ಯ ಇರೋದೇ 1 ತಿಂಗಳು. 1 ತಿಂಗಳು ರೀ. ಎಷ್ಟು ದಿನದವರೆಗೆ ನಾವು ಒಂದು 2 ಅಥವಾ 2.5 ತಿಂಗಳ ಕರೆಕ್ಟ್ ಆಗಿ 2 ತಿಂಗಳ ಸರ್? ಯಾವ ರೇಷ್ಮೆ ಸಾಕಾಣಿಕೆ ಹುಳುಗಳು ಗೂಡು ಕಟ್ಟಿ 20 ನಮ್ಮ ಹತ್ರ ಅಲ್ಲಿ 10 ದಿವಸ ಇದ್ದು ನಮ್ಮ ಹತ್ರ ಹುಳ ಬಂದಿರುತ್ತೆ ಸರ್. ಇಲ್ಲಿ ನಮ್ಮ ಹತ್ರ ಏನಪ್ಪಾ ಅಂತಂದ್ರೆ 20 ದಿನ ಇರುತ್ತೆ ಸರ್. 20 ದಿನದಲ್ಲಿ ಸುಮಾರು 15 ದಿನ ಮೇವು ಹಾಕಿರ್ತೀವಿ. ಇನ್ನೂ 5 ದಿನ ಏನಪ್ಪಾ ಅಂದ್ರೆ ಗೂಡು ಕಟ್ಟಕ್ ಟೈಮ್ ತಗೊಳುತ್ತೆ. 1 ತಿಂಗಳು ಸರ್. ಇದ್ರ 1 ತಿಂಗಳಲ್ಲಿ ಪ್ರೊಸೀಜರ್ ಮುಗಿದೋಗುತ್ತೆ. 1 ತಿಂಗಳಿಗೆ ನಾವು ಅಮೌಂಟ್ ತಗೊಂಡ್ಬಿಡ್ಬೋದು ಸರ್. ಈ ರೇಷ್ಮೆ ಕೃಷಿ ಬರ್ಬೇಕಂದ್ರೆ ಒಂದು ಒಳ್ಳೆ ಮಾಹಿತಿ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್? ಮಾಡ್ಬೇಕು ಸರ್. ಇದಕ್ಕೆ ಅಂದ್ರೆ ಇದ್ರಕ್ಕೆ ಮೇಂಟೆನೆನ್ಸ್ ಏನಿಲ್ಲ ಸರ್. ಇದ್ರದ್ದು ಮೇಂಟೈನ್ ಅಂದ್ರೆ ಲೇಬರ್ ಏನು ಸರ್? ಲೇಬರ್ಗಳದ್ದು 4ನೇ ಜ್ವರ 1ನೇ ಜ್ವರ ಹಿಡಿದು ಇದೆ ನಮ್ಮ ಹತ್ರ. 2ನೇ ಜ್ವರ ಆದ್ಮೇಲೆ ಪಾಸ್ ಆದ್ಮೇಲೆ ಕೊಟ್ಟಿರ್ತಾರ. 2ನೇ ಜ್ವರನಿಂದ 3ನೇ ಜ್ವರದವರೆಗೂ ಒಬ್ಬನೇ ಮೇಂಟೈನ್ ಮಾಡ್ಬೋದು. 3ನೇ ಜ್ವರನಿಂದ 4ನೇ ಜ್ವರದವರೆಗೂ ಇಬ್ರು ಮೇಂಟೈನ್ ಮಾಡ್ಬೋದು. 4ನೇ ಜ್ವರ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ 5-6 ದಿನ ಗ್ಯಾಪ್ ಬರುತ್ತೆ ಸರ್ ಮೇವು ಹಾಕೋದು. ಆ ಟೈಮಿಗೆ ಜಾಸ್ತಿ ಜನ ಬೇಕಾಗುತ್ತೆ. ಆದ್ರಿಂದ ಜಾಸ್ತಿ ಬೇಕಾಗುತ್ತೆ. ಅವಾಗ 5-6 ಜನ ಬೇಕು ಕಂಪಲ್ಸರಿ. ಈಗ ನಾನು ರೇಷ್ಮೆ ಕೃಷಿ ಮಾಡ್ಬೇಕಂದ್ರೆ ನನಗೆ ಎಷ್ಟು ಅಮೌಂಟ್ ಖರ್ಚಾಗ್ಬೋದು ಸರ್? ನನಗೆ ಈಗ ನಂದು ಏನಿಲ್ಲ, ಒಂದು ಖಾಲಿ ಹೊಲ ಐತೆ. ಖಾಲಿ ಹೊಲದಾಗ ನಾನು ಈ ರೇಷ್ಮೆ ಕೃಷಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವು ನಿಮ್ಗೆ ಬೇಕಾದ್ರೆ ಅಗಿ ಸಿಗುತ್ತೆ ಸರ್, ಬೇಕಾದ್ರೆ ಕಡ್ಡಿನೂ ಸಿಗುತ್ತೆ. ರೇಷ್ಮೆ ಅಗಿ ಅದಾದ್ರ ಅಗಿ ಆದ್ರ 4 ರೂಪಾಯಿಗೆ ಒಂದು ಕೊಡ್ತಾರ್ರಿ. ಕಡ್ಡಿ ಆದ್ರ 1 ರೂಪಾಯಿಗೆ ಒಂದು. ಇದು 6 ತಿಂಗಳ ಮುಂಚೆ ಹಚ್ಬೇಕು. 6 ತಿಂಗಳ ಮುಂಚೆ ರೀ. ಈಗ ರೇಷ್ಮೆ ಕೃಷಿ ಮಾಡ್ತೀನಿ 6 ತಿಂಗಳ ಮುಂಚೆ ಇದು ಪ್ಲಾನ್ ಮಾಡಿ ಹಚ್ಚಿ ಅಲ್ಲಿಂತ ಶೆಡ್ ನಿಮ್ಗೆ ಎಷ್ಟಿದೆ ಹೊಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ನೀವು ಶೆಡ್ ನಿರ್ಮಾಣ. 1 ಎಕರೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವ್ರಿಗೆ ಹೇಳೋದ ಸಜೆಷನ್ ಕೊಡೋದಾದ್ರೆ ತಾವು 1 ಎಕರೆ ಆದ್ರೂ ಮಾಡಿ 2 ಎಕರೆ ಆದ್ರೂ ಮಾಡಿ, ಶೆಡ್ ಅಂತೂ ಬೇಕೇ ಬೇಕು ಸರ್. ಶೆಡ್ ಇಲ್ದೇ ಇದ್ರೆ 20/30 ಆದ್ರೂ ಬೇಕು. 25/30 1 ಎಕರೆ 25-30 ರೀ. ಹುಳ ಹೆಂಗ್ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ದು ಹೊಲ ಜಾಸ್ತಿ ಆಯ್ತು, 2 ಎಕರೆ 2.5 ಎಕರೆ ಆಯ್ತು ಅಂದ್ರೆ ಸುಮಾರು ಈಗ ನಮ್ದು ಇರೋದು 75/25 ಸರ್. 75/20 ರೀ. 25 ಸರ್.
ಈಗ ಒಂದ್ ಎಕರೆ, ಈಗ ನಾನು ಕಡ್ಡಿಗಳನ್ನ ಎಷ್ಟು ಹಾಕೋಬಹುದು ಸರ್? ಈಗ ನಾನು ಒಂದು 1/4 ಎಕರೆ ಮಾಡ್ಕೊಂತೀನಿ, 1/4 ಎಕರೆ ಒಂದು 1/4 ಎಕರೆ ಆಗಲ್ರಿ? ಆಗಲ್ಲ, ಇದು ಅನುಕೂಲ ಆಗಲ್ಲ. ಅನುಕೂಲನೂ ಆಗಲ್ಲ. ಒಂದ್ ಎಕರೆ ಮಿನಿಮಮ್ ಒಂದ್ ಎಕರೆ ಮಾಡ್ಬೇಕ್ರಿ. ಈಗ ನಾನು ಒಂದ್ ಲಾಭ ನಿರೀಕ್ಷೆ ಮಾಡೋದಾದ್ರೆ ಏನ್ ನಿರೀಕ್ಷೆ ಮಾಡಿ ನೀವು ಈಗ ಏನೇನ್ ಲಾಭ ತಗೊಂಡಿದ್ರಿ ಸರ್? 1 ಎಕರೆದಲ್ಲಿ ನೀವು ಮಾಡಿದ್ರಿ ಅಂತಂದ್ರೆ 1 ಕ್ವಿಂಟಲ್ ವರೆಗೂ ಬೆಳಿಬಹುದು. 1 ಕ್ವಿಂಟಲ್ ರೀ? 1 ಕ್ವಿಂಟಲ್ ಮಾರ್ಕೆಟ್ ರೇಟು ಈಗ 70,000 ಇದೆ ಸರ್. 1 ಕ್ವಿಂಟಲ್ 70,000. ಈಗ ತಮ್ದು ಒಂದ್ 5 ಎಕರೆಲಿ ಎಷ್ಟು ಬರುತ್ತೆ ಸರ್? ಈಗ 5 ಎಕರೆಯಲ್ಲಿ ನಾವು 300 ಮೆಟ್ಟೆ ಮೇಯಿಸ್ತಾ ಇದೀವಿ. ಅಂದ್ರೆ 2.5 ಎಕರೆ ಈ ಸೈಡು, 2.5 ಎಕರೆ ಆ ಸೈಡು. ಎಷ್ಟು ವರ್ಷದವರೆಗೂ ನಾನು ಕಂಟಿನ್ಯೂ ಮಾಡ್ಕೋಬಹುದು ಸರ್ ಇದನ್ನ? ಇದು ಸುಮಾರು ಒಂದು 20-25 ವರ್ಷವರೆಗೂ 20-25 ವರ್ಷ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ ನೀವು ಈ ಕೃಷಿ ಬಂದಾದ್ಮೇಲೆ ಲಾಭ ಅಂತ ಏನ್ ತಗೊಂಡಿದ್ರಿ ಸರ್? ಈಗ ಲಾಭ ಬಂದಿದೆ. ಫಸ್ಟ್ ಸ್ಟಾರ್ಟಿಂಗು ನಮಗೇನು ಅಷ್ಟು ಲಾಭ ಅನಿಸ್ಲಿಲ್ಲ. ಸೆಕೆಂಡು ಮಳೆ ಜಾಸ್ತಿಯಾಗಿ 2ನೇ ಬೆಳೆ 3ನೇ ಬೆಳೆ ಲಾಸ್ ಆಯ್ತು. 4ನೇ ಬೆಳೆ ಹಿಡಿದು ಒಳ್ಳೆ ಇದು ಬರ್ತಾ ಇದೆ ಸರ್. 1 ಬೆಳೆ ಆಯ್ತು ಅಂತಂದ್ರೆ ಸುಮಾರು 1.5 ಲಕ್ಷ ಬರುತ್ತೆ. 1 ಬೆಳೆಗೆ ಒಂದು 5 ಎಕರೆಲಿ ಇದ್ರಾಗೆ ಸರ್? 2 ಎಕರೆ 2 ಎಕರೆ ಪ್ಲಾಂಟ್ ಅಲ್ಲಿ, ಮಿಕ್ಕಿದ ಇನ್ನ 2 ಎಕರೆಯಲ್ಲಿ ಮತ್ತೆ ಅದರಲ್ಲಿ 1.25ರಿಂದ 1.5ವರೆಗೂ ಬರುತ್ತೆ. ಅದರಲ್ಲಿ 25 ಎಲ್ಲ ನಿಮ್ದು ಖರ್ಚು ತೆಗೆದ್ರು 1 ಲಕ್ಷ ಆದ್ರು ಬಾಡ ಗಿಡ ಎಲ್ಲ ತೆಗೆದು ಎಲ್ಲ ನಮಗೆ ಖರ್ಚು ತೆಗೆದು ನಾವು ಇನ್ನು ಉಳಿಕಿದೆಲ್ಲ ಲಾಭನೇ ಸರ್. ಹೇಳಿ ಸರ್. ಇದು ಎಲ್ಲ ನಾವೇನ್ ತರೋದಿಲ್ಲ ಸರ್, ಎಲ್ಲ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಸಪ್ಲೈನೇ ಇದೆ. ಶೆಡ್ ತೊಳೆಯೋದು, ಶೆಡ್ ಇದು ನಾವು ದೊಡ್ಡ ಶೆಡ್ ನಿರ್ಮಾಣ ಮಾಡೀವಿ. ಅದಕ್ಕೆ ಗೌರ್ಮೆಂಟ್ ನಿಂದ 1 ಲಕ್ಷ ರೂಪಾಯಿ ಕೊಟ್ಟಿರೋದು. ಗೌರ್ಮೆಂಟ್ ಕಡೆಯಿಂದನೇ ಸಬ್ಸಿಡಿ ತಗೊಂಡಿದೆ. ಸಬ್ಸಿಡಿ ಯಾವ ತರ ಸರ್? ಇದು ಅವ್ರು ಶೆಡ್ ಮಾಡ್ತೀವಿ ಅಂದ್ರೆ ಅವರೇ ಕೊಡ್ತಾರೆ. ಬಂದು ಚೆಕ್ ಮಾಡಿ 2 ಬೆಳೆ ಆದ್ಮೇಲೆ ಅವರು 1 ಲಕ್ಷ ನಿಮ್ಗೆ 2 ಬೆಳೆ ಆದ್ಮೇಲೆ 1 ಲಕ್ಷ ಕೊಡ್ತಾರೆ. ಈಗ ನಾನು ಸಬ್ಸಿಡಿ ತಗೋಬೇಕಂದ್ರೆ ನಾನು ಏನೇನು ಕೊಡ್ಬೇಕು ಸರ್ ಅವರಿಗೆ? ನಮ್ದು ರೇಷ್ಮೆ ಬೆಳೆ ಇದು ಪತ್ರ, ಅಲ್ಲಿ ನೀರು ಬಳಕೆ ಪ್ರಮಾಣ ಪತ್ರ, ಅಲ್ಲಿಂದ ಪಾಣಿಯಲ್ಲಿ ಏನಪ್ಪಾ ಅಂತಂದ್ರೆ ರೇಷ್ಮೆ ಅಂತ ನಮೂದಾಗಿರೋದು, ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಹೆಸರು, ಇದು ಕೊಟ್ಟರೆ ಕೊಡ್ತಾರೆ. ಆಧಾರ್ ಕಾರ್ಡು, ಇದೆಲ್ಲ ಅದು ಬ್ಯಾಂಕಿಂಗ್ ಅವ್ರು ಏನ್ ಕೇಳ್ತಾರೋ ಕೊಡ್ತಾರೆ. ಬಾರ್ಡರ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೋದಲ್ಲ ಸರ್? ಹೋಗ್ಬೋದು, ಬನ್ನಿ. ಸ್ವಲ್ಪ ಕೆಸರಿದೆ ನಿಮ್ಗೆ ನೋಡಿ. ಸರ್ ಈ ಮಳೆ ಚೆನ್ನಾಗೈತೆ ಸರ್ ಇವಾಗ? ಈಗ ಚೆನ್ನಾಗಿರೋ ಸರ್. ಸರ್ ಈ ನಿಮ್ಗಿಡ ಎಷ್ಟು ಅದಾವ್ರಿ ನಿಮ್ದ್ರಾಗ? 75 ಅದಾವ. 75 ಈಗ ಬರಲ್ಲ ಅಂತಾರಲ್ರಿ, ಈ ಗಟ್ಟಿ ಮನೆಗೆ ಬರುತ್ತ್ರ ನಿಮ್ದು? ಬರುತ್ತೆ ಸರ್, ಕಾಯಿ ಆಗಿರೋದು ನೀವೇ ಬನ್ನಿ. ಅಲ್ಲ, ಕೆಲವೊಬ್ರು ಈ ಜಡಿ ಮಣ್ಣಿಗೆ ಬರಲ್ಲ ಅಂತಾರೆ. ಇಲ್ಲ ಬರುತ್ತೆ ಸರ್. ಬರುತ್ತ್ರಿ? ಈ ಕಡೆ ನೀರಾವರಿದೆಲ್ಲ ಯಾವ ತರ ಸರ್ ಇಲ್ಲಿ? ಏನ್ ಸರ್ ನೀರಾವರಿ ಸರ್? ಎಲ್ಲಿ? ಈ ಕಡೆ ನೀರು ಕಮ್ಮಿ ಸರ್. ನಮ್ಮ ಹತ್ರ ನೀರು ಕಡಿಮೆ ಸರ್ ಈ ಕಡೆ. ನಮ್ದು ಏನು ಬಾವಿನೇ ಮೇನ್ ನಮ್ದು. ಈ ಬಾವಿ ಚಲೋ ಸಿಕ್ಕ ಸರ್ ನಿಮ್ಗೆ? ಬಾವಿ ಚೆನ್ನಾಗಿರೋದು. ಈಗ ಆಗ್ತಾ ಇದೆ ನೋಡಿ ಸರ್, ಕಾಯಿ ಸಣ್ಣ ಅಲ್ಲಿ ಅಲ್ಲಿ. ಹೌದೌದೌದು ಸರ್. ಅಂದ್ರೆ ಬೇರೆ ಇದಕ್ಕೆ ಭೂಮಿ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಐತೆ ಅನ್ಸತ್ರಿ? ಹಾಗೇನಿಲ್ಲ ಸರ್. 2 ಅಷ್ಟೇ ಬರುತ್ತೆ. 2 ಅಷ್ಟೇ. ಈಗ ಕಾಯಿ ಇದು 5 ವರ್ಷದ ಗಿಡ. ಇದು 5 ವರ್ಷದ ಗಿಡ ರೀ? ಇದು ಫಲ ಬರ್ತಾ ಇದೆ. ಒಂದ್ ಗಿಡಕ್ ಬರುತ್ತೆ, ಒಂದ್ ಗಿಡಕ್ಕಿಲ್ಲ. ಸೈಜ್ ಏನದ ರೀ ಇದು ತೆಂಗಿನ ಗಿಡದ್ರಿ? ಯಾವ್ದ್ರಿ? ತೆಂಗಿನ ಗಿಡ ಸೈಜ್ ಆ ಕಡೆ ಈ ಕಡೆ ರೀ? 18 ಅಡಿ. 18 ಅಡಿ ಐತ್ರಿ. ಅದ್ರ ಮಧ್ಯದಲ್ಲೇ ಎಲ್ಲ ನಿಂಬೆ ಗಿಡ. ನಿಂಬೆ ಗಿಡ ರೀ? ಆಗ್ತಾ ಇದೆ ನೋಡಿ ಸರ್. ಹೌದೌದ್ರಿ. ಅಂದ್ರೆ ನಿಮ್ ಪ್ರಕಾರ ಬಾರ್ಡರ್ ಇಂದಾನೆ ಅಮೌಂಟ್ ಇದನ್ನ ತಗೊಂಡ್ಬಿಡೋಣ ಅಂತ ಅಮೌಂಟ್? ಸರ್. ಬರೋ ರೇಷ್ಮೆ ಬರ್ತಿರುತ್ತೆ? ಬರೋದಂತ ಬರ್ತಾ ಇರುತ್ತೆ. ಇಲ್ಲಿವರೆಗೂ ಇದಾಗೋದಲ್ಲ. ಇದಾದ್ರೂ ಆಗುತ್ತೆ. ಹೌದೌದು. ಕಾಮಧೇನು ಕಲ್ಪವೃಕ್ಷ ಅಂತಾರ ಸರ್. ಕಾಮಧೇನು ಅಂದ್ರೆ ಆಕಳು, ಕಲ್ಪವೃಕ್ಷ ಅಂದ್ರೆ ತೆಂಗಿನ ಗಿಡ. ಇದಕ್ಕೆ ಯಾವಾಗ್ಲೂ ಕಾಯಿ ಬಿಡ್ತಾ ಇರುತ್ತೆ. ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ. ವರ್ಷ ಪೂರ್ತಿ. ಎಷ್ಟು ವರ್ಷ ಸರ್? ಈಗ 4 ವರ್ಷ ಆಯ್ತು ಸರ್. ನಾನು 4 ವರ್ಷ ಆದ್ರಿ? ಬಿಡ್ತಾ ಇದ್ರಿ ಸರ್. ಬಿಡ್ತಾ ಇದ್ರಿ ಅಲ್ಲೇ. ಲಿಂಬು ಬಂದು ಇದು 1-2 ವರ್ಷ ಆಗಿರ್ಬೋದು, 3-4 ವರ್ಷ. ಅದನ್ನು 4 ವರ್ಷ. 4 ವರ್ಷ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹಚ್ಚಿರೋ ಸರ್. ಯಾವ ತಳಿಗಳು ಸರ್ ಇದು? ಇದು ಬಾಲಾಜಿ ಅಂತ ಬರುತ್ತೆ ಸರ್. ಬಾಲಾಜಿ ಬರುತ್ತೆ. ಇದು ತೆಂಗಿನ ಗಿಡ ರೀ? ತೆಂಗಿನ ಗಿಡ ತಿಪ್ಟೂರ್ ಅಲ್ರಿ? ಅದು ತಿಪ್ಟೂರ್ದಲ್ಲ, ಇದು ನಾ ಎಲ್ಲ ತಂದಿರೋದು ಇದು ರಾಜಮಂಡ್ರಿಯಿಂದ ಸರ್. ರಾಜಮಂಡ್ರಿ ನಾನು. ಇದು ಹವ್ಯಾಸನ ಅಥವಾ ಇದನ್ನೇ ನಿಮ್ ಪ್ರಮುಖ ಕೃಷಿನ ರೀ? ಇಲ್ಲ, ನಾನು ಹವ್ಯಾಸಕ್ಕಿಂತ ಪ್ರಮುಖ ರೀ. ಈಗ ಹೊಸ ಕೃಷಿ ಬರ್ಬೇಕನ್ನೋರ್ಗೆ ಅವ್ರ ಸವಾಲ್ ಏನಿರುತ್ತೆ
ಆ ಸವಾಲುಗಳನ್ನ ಯಾವ ತರ ಮೆಟ್ಟಿ ನಿಲ್ಬೇಕು ಸರ್ ಅವರು ಕಾಯಕವೇ ಕೈಲ ದೇವರು ಅಂತ ಮಾಡ್ಬೇಕು ಫಸ್ಟ್. ಲಾಭದ ನಿರೀಕ್ಷೆ ಸ್ಟಾರ್ಟಿಂಗ್ ನಾವು ಮಾಡಿ ನಾವು ಕೃಷಿ ಮಾಡೋಣ ಅಂತಂದ್ರೆ ಆಗೋದಿಲ್ಲ ಅದು. ಮಾಡ್ತಾ 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 ಇದಾಗತ್ತೆ. ಹುಟ್ಟಿದ ಕೂಸು ಒಮ್ಮೆ ಎದ್ ನಡೆಯಕ್ ಆಗಲ್ಲ ಸರ್. ಬೇಗಾಲಿಟ್ಟು ಉರುಳಿ ಈ ಟೈಪ್ ಹೇಗ್ ಬರುತ್ತೆ. ಫಸ್ಟಿಗೆ ಈಗ ಲಾಸ್ ಆಯ್ತಪ್ಪ ನಮ್ದು ಅಗ್ರಿಕಲ್ಚರ್ ಅಲ್ಲಿ ಈಗ ಹೆಂಗ್ ಮಾಡೋಣ ಅಂತ ಅನ್ನೋದಿಲ್ಲ ಸರ್. ಮತ್ತೆ ಮಾಡು ಟ್ರೈ ಅಂಡ್ ಟ್ರೈ. ಕ್ಲೈಮೇಟ್ ನಮಗ್ ಮೇನ್ ಅಂದ್ರೆ ಕ್ಲೈಮೇಟ್ ಸಾಥ್ ಕೊಡ್ಬೇಕು ಸರ್ ನಮಗ. ಈಗ ನಿಮ್ಮ ಈ ಬಿಸಿಲು ಭಾಗದಾಗ ಸರ್ ನಿಮಗೆ ಇಲ್ಲಿ ಬರ್ತಕ್ಕಂಥ ಬೆಳೆಗಳು ಯಾವ ಚೆನ್ನಾಗ್ ಬರ್ತಾವ ಸರ್? ನೀರಾವರಿ ಬೆಳೆ ಅಂತಂದ್ರೆ ಎಲ್ಲಾರು ಅಂತಾರ ಕಬ್ಬು, ಬಾಳೆ. ಈಗೇನ್ ಪಪ್ಪಾಯಿ ಹಾಕ್ತಾ ಇದಾರೆ ಗುಲ್ಬರ್ಗ ಆ ಸೈಡ್, ಆಳಂದ್ ತಾಲೂಕಾ, ಅಫ್ಜಲ್ಪುರಲ್ಲಿ. ಅವ್ರದ್ದು ಬಂದ್ರೆ ಒಳ್ಳೇದ್ ಬಂದ್ರೆ ಇಲ್ಲಿ ಯಾವ್ದಾದ್ರು ಲ್ಯಾಂಡ್ ಲೀಸಿಗೆ ತಗೊಂಡು ಪಪ್ಪಾಯಿ ಹಾಕೋಣ ಅಂತ ನಂದು ಇದೆ. ಪಪ್ಪಾಯ ಬರುತ್ತೆ ಸರ್ ನಿಮ್ಗೆ? ಬರುತ್ತೆ ಸರ್. ಯಾಕಂದ್ರೆ ಈ ಪಪ್ಪಾಯ ಬಂದ್ರೆ ಯಾಕಂದ್ರೆ ಇದು ಮಣ್ಣು ಬೇರೆ ತುಂಬಾ ಗಟ್ಟಿ ಇರುತ್ತಲ್ಲ ಸರ್, ಈ ಕೊಳೆ ಬರೋ ಚಾನ್ಸಸ್ ಇರುತ್ತಲ್ಲ ಸರ್, ಬರುತ್ತಾ ಸರ್? ಬರುತ್ತೆ ಸರ್, ಏನಾಗಲ್ಲ. ಹೌದ್ರಾ? ಒಳ್ಳೆ ಎರೆಮಣ್ಣು ಸರ್ ಇದು. ಈ ಭಾಗದ ಪ್ರಮುಖ ಬೆಳೆಗಳು ಯಾವ ಸರ್ ಈ ನಮ್ಮ ಹತ್ರ ಭಾಗದಾಗ? ಹೆಸರು, ತೊಗರಿ, ಜೋಳ, ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತ ಎರಡು ಪಾರ್ಟಿಷನ್ ಬರುತ್ತೆ ಸರ್. ಮುಂಗಾರು ಬೆಳೆ ಅಂದ್ರೆ ತೊಗರಿ ಬರುತ್ತೆ, ಅದರಲ್ಲಿ ಮತ್ತ ಹೆಸರು, ಉದ್ದು, ಇವು ಅಲಸಂದಿ ಸ್ವಲ್ಪ ಕಮ್ಮಿ ಇಲ್ಲೆಲ್ಲ ಪೈಲ ಹಾಕ್ತಿದ್ರಂತ ನಾವ್ ಈಗಂತೂ ಹಾಕಿಲ್ಲ. ಸಜ್ಜೆ ಹಾಕ್ತಾರೆ. ಹೆಸರು, ಉದ್ದು ಅದು ತೆಕ್ಕೊಂಡು ಏನಪ್ಪಾ ಅಂದ್ರೆ ಅಕ್ಟೋಬರ್ ಅಲ್ಲಿ ನಾವು ಇದು ಬಿತ್ತದು, ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಕಡ್ಲೆ ಅಥವಾ ಜೋಳ, ಬಿಳಿ ಕುಸುಬೆ ಅದು ಮಾಡೋದು. ಓಹೋ, ಅಂದ್ರೆ ನಿಮ್ ಪ್ರಕಾರ ನಾವು ದುಡ್ಕಂತ ಹೋದ್ರೆ, ಚೆನ್ನಾಗ್ ಮಾಡ್ಕಂತ ಹೋದ್ರೆ ಕೃಷಿ ಲಾಭ ಇರುತ್ತೆ. ಇಲ್ಲಾಂದ್ರೆ ಲಾಭ ನೀವು ಮಾಡ್ಬೇಕು ಸರ್. ಸೋಲಾರ್ ಇದೆ ಸರ್ ಇದು? ಸೋಲಾರ್ ಎಲ್ಲ ಸೋಲಾರ್ ಎಲ್ಲ ಪಂಪ್ ಸರ್ ಇದು. ಪಂಪ್ ರೀ? ಪಂಪ್. ಎಷ್ಟು ಬಂದ್ರಿ ಸರ್ ಖರ್ಚಿದು? ಇದು 3.5 ಲಕ್ಷ, ಅದರಲ್ಲಿ 1.5 ಲಕ್ಷ ಗೌರ್ಮೆಂಟ್ ಸಬ್ಸಿಡಿ ಸರ್, 2 ಲಕ್ಷ ನಾನು ಕಟ್ಟಿರೋದು. ಸೇಮ್ ಅದೇ ತರ ಪಾಣಿ ಗಿಣಿ ಅದೆಲ್ಲ ಮಾಡ್ಕೊಳ್ಳೋದು ಸರ್ ಇದು? ಅದರಲ್ಲಿ ಬ್ಯಾಂಕ್ ಲೋನ್ ಇತ್ತು, ಅದು ಮಾಡಿಸಿದೆ. ಸರ್ ಅದೇ ಸಿದ್ದರಾಮಯ್ಯ ಅವ್ರು ಇದು ಮಾಡಿದ್ರಲ್ಲ ಸರ್, ಅದು. ಹೌದು ಸರ್, ಹೌದು. ಅದರಲ್ಲೆಲ್ಲ ಹೋಯ್ತು. ಡಿಸಿ ಬ್ಯಾಂಕ್ 1.5 ಲಕ್ಷ ಕೊಟ್ಟಿತ್ತು. ಸರ್ ಡಿಸಿಸಿ ಬ್ಯಾಂಕ್ ರೀ? ಕ್ಲಿಯರ್ ಆಯ್ತು ಸರ್. ಅದೇ ಇದೇನ್ರಿ ಫಾರ್ಮರ್ 46,000 ಐತಲ್ರಿ? ಇದು ನಾನ್ ಕಟ್ಟಿರೋದು. ನೀವು ಕಟ್ಟಿರೋದ್ರಿ? ಸರ್. 1.5 ಬ್ಯಾಂಕ್ ಇಂದ ಕೊಟ್ಟಿರೋದು. ಇನ್ನೂ 1,60,000 ಸಬ್ಸಿಡಿ. ಇದು ಸರ್ ಸಬ್ಸಿಡಿ. ಟೋಟಲ್ ಅಮೌಂಟ್ 3,60,000 ಸರ್. ಇಲ್ಲ ಐತ್ರಿ. ಗೌರ್ಮೆಂಟ್ ಕಡೆ ನಮ್ಗೆ ಸಿಗ್ತಾ ನಾವ್ ಹೆಲ್ಪ್ ಮಾಡ್ಬೇಕ್ರಿ. ಇದೇ ಬಾವಿ ಸರ್. ಇದೇ ಬಾವಿ ರೀ? ಇಷ್ಟು ಕೆಳಗೈತ್ರಿ? ಸರ್. ಕಡಿಮೆ ಆಗಲ್ಲ ನೀರು? ಇಲ್ಲ, ಬೇಸಿಗೆಯಲ್ಲಿ 6 ಫೀಟ್ ವರೆಗೂ ಇರುತ್ತೆ. 3 ಪಂಪ್ ಹಚ್ಚಿದ್ರು ಅದಕ್ಕೆ 3 ಇದೆ ನೋಡಿ ಸರ್. ಹೌದೌದು ಸರ್. ನೀವು ಬಾವಿ ಒಟ್ಟ ಇದು ತೊಳೆಯಕ್ ಆಗೋದಲ್ಲ, ಅಂದ್ರೆ ಕ್ಲೀನ್ ಆಗಲ್ರಿ. ಅಂದ್ರೆ ನೀರೇ ಖಾಲಿ ಆಗೋದಿಲ್ಲ. ನೀರಿಗೇನು ಬರನೇ ಇಲ್ಲ? ಬರಲ್ಲ. ಅದಕ್ಕೋಸ್ಕರನೇ ತಗೊಂಡ್ರೇನು ಸರ್ ನೀವು? ಯಾವಾಗಾರು ಮೇಲೆ ಬಂದಿರೋದು ಉಂಟು ಸರ್ ಇದು? ಈಗ ಮಳೆ ಜಾಸ್ತಿ ಅಂದ್ರೆ ಓವರ್ಫ್ಲೋ ಆಗುತ್ತೆ ಸರ್. ಒಂದು 18 ಡೇಸ್. 18 ಡೇಸ್ ರೀ? ಇನ್ನೂ 12 ದಿನ. ಇನ್ನೂ 12 ದಿನ. ಇವತ್ತು ಸಾಯಂಕಾಲವರೆಗೂ ಅಂದ್ರೆ ಜ್ವರ ಅಂದ್ರೆ ಪೊರೆ ಬಿಡಕ್ ಹೋಗುತ್ತೆ ಸರ್ ಇದು. ಅದಕ್ಕೆ ಜ್ವರ ಅಂತೀವಿ. ಇದು ಈ ಹುಳದ ಮೇಲೆ ಪೊರೆ ಬಂದಿರುತ್ತೆ, ಅದು ಪೊರೆ ತೆಕ್ಕೊಳಕ್ಕೆ ಒಂದಿನ ಟೈಮ್ ತಗೊಳುತ್ತೆ ಅದು. ಅದಕ್ಕೆ ಜ್ವರ ಅಂತೀವಿ. ಅದು ಪೊರೆ ತೆಗೆದು ಆಟೋಮೆಟಿಕ್ ಕ್ಲಿಯರ್ ಆಗಿಬಿಡುತ್ತೆ ಸರ್. ಅದ ಆದ್ಮೇಲೆ ಎಲ್ಲರೂ ಇಲ್ಲಿ ಈಗ ಜ್ವರಕ್ಕೆ ಹೋಗಿ ಈ ಟೈಪ್ ನಿಂತ್ರೆ ಅಂತ ಜ್ವರಕ್ಕೆ ಹೋಗುತ್ತೆ. ಅಷ್ಟು ಎಲ್ಲ ಹಂಗೆ ನಿಂತ್ಬಿಡು. ಈಗೆಲ್ಲ ಹಿಂಗೆ ನಿಂತ್ಕೊಂಡ್ರು. ಈಗ ಸಾಯಂಕಾಲ ಮೇವು ತಿನ್ನಲ್ಲೋ ಈಗೆಲ್ಲ ನಿಂತಿರೋದು ನೋಡಿ ಸರ್. ಈಗ ಮೇಲ್ಗಡೆ ಎಲ್ಲ ನಿಂತ್ಕೊಂಡ್ರೆ ಈಗ ಹಿಂಗ್ ನಿಂತ್ಕೊಂಡ್ಬಿಡ್ತಾವ್ರಿ. ಅವೆಲ್ಲ ನಿಂತ್ಕೊಂಡ್ಬಿಡುತ್ತೆ. ನಾಳೆ ನಾಡದ್ವರೆಗೂ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಒಂದೇ ಜ್ವರ ಅಂದ್ರ ಇದೇನಿರುತ್ತಲ್ಲ, ಮೊಟ್ಟೆ ತೆಗೆದು ಏನಪ್ಪಾ ಅಂದ್ರೆ ಮರಿ ಹೊರಗಡೆ ಬರುತ್ತಲ್ಲ, ಬಾಳ್ ಚಿಕ್ಕದು ಅಕ್ಕಿಯಲ್ಲಿ ಹುಳ ನೋಡಿರ್ತಾರಲ್ಲ ಅಷ್ಟೇ ಇರುತ್ತೆ. ಆ ಸೈಜ್ಗಿಂತ ಇನ್ನೂ ಕಮ್ಮಿ ಇರುತ್ತೆ. ಅದು ಏನಪ್ಪಾ ಚಾಕಿ ಸೆಂಟ್ರ್ ಅಂತ ಹುಳ ಯಾರು ಕೊಡ್ತಾರಲ್ರಿ, ಅವ್ರ ಹತ್ರ ಇದು ಮಾಡ್ತಾರೆ. ಮೊಟ್ಟೆ ತಂದು ಮೊಟ್ಟೆಗೆ ಏನಪ್ಪಾ ಅಂತಾರೆ, ಒಂದು ಮೊಟ್ಟೆ = 600 ಹುಳ. ಒಂದು ಮೊಟ್ಟೆಯಲ್ಲಿ 600 ಹುಳ ಬರುತ್ತೆ ಸರ್.
ಆ ಹುಳ ಏನಪ್ಪಾ ಅಂತಂದ್ರೆ ಅವ್ರನ್ನ ಇಂತಿಷ್ಟೇ ಟೆಂಪರೇಚರಲ್ಲಿ ಅದಕ್ಕೆ ಬೆಳೆಸಿ ಅದಕ್ಕೆ ದೊಡ್ಡದು ಮಾಡಿ ಅವರು 10 days ಅಲ್ಲಿ ಅಂದ್ರೆ ಅದರಲ್ಲೇ ಏನಪ್ಪಾ ಅಂದ್ರೆ 2 ದಿನ ಪೊರೆ ಬಂದಿರುತ್ತೆ ಅವಕ್ಕೆ ಚಿಕ್ಕದಿದ್ರು ಅದಕ್ಕೆ ಜ್ವರ ಅಂತೀವಿ. 1ನೇ ಜ್ವರ 2ನೇ ಜ್ವರ ಇನ್ನ ಪಾಸ್ ಆಗಿರಲ್ಲ ನಮ್ಮಲ್ಲಿ ಕಳಿಸಿ ಬಿಡ್ತಾರೆ. ಅಂದ್ರೆ 10ನೇ ದಿವ್ಸಕ್ಕೆ ನಮ್ಮಲ್ಲಿ ಕಳಿಸ್ತಾರ ಅವ್ರು. ನಾವು ಮೇಂಟೈನ್ ಮಾಡೋದು 20 ದಿನ ನಾವು ಮೇಂಟೈನ್ ಮಾಡೋದು ಸರ್. ಜ್ವರದ ನಿಂತ ಈಗೇನು ಹೇಳ್ತೀವಲ್ಲ ಪೊರೆ ಬಿಟ್ಮೇಲೆ ಈಗ ಇವೆಲ್ಲ ಈಗ ಜ್ವರಕ್ಕೆ ಹೋಗುತ್ತೆ. ಇವೆಲ್ಲ ಜ್ವರಕ್ಕೆ ಹೋಗುತ್ತಲ್ಲ ಸರ್. ಜ್ವರಕ್ಕೆ ಹೋದ್ಮೇಲೆ ಏನಪ್ಪಾ ಅಂದ್ರೆ ಇವತ್ತೆಲ್ಲ ಸಾಯಂಕಾಲವರೆಗೂ ಜ್ವರಕ್ಕೆ ಹೋದ್ರೆ ನಾಳೆ ಬೆಳಿಗ್ಗೆ ಸುಣ್ಣ ಹೊಡೆದ್ ಬಿಡೋದು ಇದಕ್ಕೆಲ್ಲ. ಇದು 4ನೇ ಜ್ವರ ಸರ್. ಅಂದ್ರೆ ನಮ್ಮ ಹತ್ರ ಇದು 2ನೇ ಟೈಮ್ ಜ್ವರ, ಇದು 4ನೇ ಜ್ವರ. ಇದು ಬಂದ್ಮೇಲೆ ಏನಾಗುತ್ತೆ ಸರ್, ಇದ್ರದ್ದು ಇಷ್ಟು ದಿವಸ ಇವೇನ್ ತಿಂದಿರ್ತಾವಲ್ರಿ ಇವು, ಇದು ಬೆಳಿಲಿಕ್ಕೆ ತಿಂದಿರ್ತಾವ. ಹಾ, ಈ 4ನೇ ಜ್ವರ ಪಾಸ್ ಆದ್ಮೇಲೆ ಏನಾಗುತ್ತೆ ಸರ್ ಅಂದ್ರೆ ಇದು ಗೂಡು ಕಟ್ಟಕ್ ತಿನ್ನುತ್ತೆ. ಅವಾಗ 5-6 ದಿನ ಏನ್ ತಿನ್ನುತ್ತಲ್ಲ ಸರ್ ಅದು, ಅವಾಗ ಗೂಡು ಕಟ್ಟಕ್ ತಿನ್ನುತ್ತೆ. ಅದು ಸ್ಟಾರ್ಟ್ ಮಾಡುತ್ತೆ. ಅದ್ರ ಸಲುವಾಗಿ ಇದು ಹುಳ ಎಷ್ಟು ದಿವಸ ನಾವು ಮೇವು ಹಾಕಿದ್ದು ಒಳ್ಳೇದು, ಇದೆಲ್ಲ ಹಾಕಿರೋದು ಇದಕ್ಕೆ ತಿನ್ನಕ್ ಅಷ್ಟೇ. ಇದು ಹುಳ ಇದು ಬೆಳಿಲಿ ಅಂತ ದಷ್ಟು ಪುಷ್ಟ ಆಗ್ಲಿ. ಮುಂದೇನ್ ಹಾಕ್ತಿವಲ್ರಿ ಇವತ್ ಸಾಯಂಕಾಲ ನಾಳೆಗೆ ಇದು ಹುಳ ಈಗೆಲ್ಲ ಇದು ಇದೆ ಅಲ್ಲ ಸರ್, ಇದು 4ನೇ ಜ್ವರ ಪಾಸ್ ಆದ್ಮೇಲೆ ಇವು ಹುಳ ದೊಡ್ಡದಾದಂಗ ಇವ್ ಮೇವು ಕಂಬೀಳುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದೆಲ್ಲ ಇದು ರ್ಯಾಂಪ್ಗಳು ಇದೆ ಅಲ್ಲ ಸರ್, ಇದೇ ತರ ನಾವು ಇದನ್ನ ಮಾಡ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು ನಾವು. ದಿನ 2 ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹುಳ ಏನಪ್ಪಾ ಅಂತಂದ್ರ ಮೇಲ್ಗಡೆ ಇಟ್ಕೊಂತ ನಡಿಬೇಕು. ಸಣ್ಣ ಇದೇನಿರುತ್ತಲ್ರಿ ಈಗ ಇದೇ ಹಿಂಗ ಹಿಡಿಯೋದು ಮ್ಯಾಲ ಹಾಕೊಂತ ನಡೆಯೋದು. ದಿನ ಮಾಡ್ಕೊಂಡು ಅದೇ ಕೆಲಸ ಸರ್. ದಿನ 2 ಹಿಂಗ ಇಟ್ಬಿಡ, ಹಿಂಗ್ ಮಾಡ್ಕೋತ ಮ್ಯಾಲ ಪೇಪರ್ ಹಾಕಿ ಇಟ್ಬಿಡೋದು. ಆಮೇಲೆ ಹುಳ, ಯಾಕಂದ್ರೆ ಇವಾಗ ಈ ಚಿಕ್ಕ ವಯಸ್ಸಿದೆ ಅಲ್ಲಿವರೆಗೂ ಮೇವು ಸಫಿಸಿಯೆಂಟ್ ಆಗುತ್ತೆ. ಮುಂದ ಅವಕ್ಕ ಮೇವು ಇದಾಗದಲ್ಲ ಸರ್. ನಾವು ತಿಂತಾ ಇದ್ರೆ ಸುಮಾರು ನಮ್ ಶೆಡ್ ನಮ್ದು ರೂಮ್ ಇದೆ ಅಲ್ರಿ, ಅಲ್ಲಿವರೆಗೂ ಸಪ್ಳ ಬರುತ್ತೆ ತಿನ್ನೋದು. ಕರ್ 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 ಅನ್ನೋದು. ಇಲ್ದೇ ಇದ್ರೆ ಇದು ಜ್ವರಕ್ಕೆ ಹೋಗದೆ ಇದ್ರೆ ಇದೆಲ್ಲ ಮೇವೆಲ್ಲ ಖಾಲಿ ಆಗ್ತಿರೋದು, ಖಾಲಿ ಆಗಿರೋದು. ದಿನಕ್ಕೆ ಎಷ್ಟು 2 ಟೈಮ್? ಬೆಳಿಗ್ಗೆ. ಈ ರೂಮ್ ಇದು ಯಾವಾಗ್ಲೂ 20-30 ಟೆಂಪರೇಚರ್ಗಿಂತ ಕಡಿಮೆನೇ ಇರ್ಬೇಕು. ಹುಳುಗಳಿಗೆ ಇದಾಗುತ್ತೆ ಸರ್ ಮೇನ್ ಟೆಂಪರೇಚರ್. ಈಗ ಮೇಲ್ಗಡೆ ಇರುವ ಅವು ಏರ್ಬಾರ್ದು ಅಂತ ಹೇಳಿ ಈ ಟೈಪ್ ಗ್ರೀಸು ಎಲ್ಲೆಲ್ಲಿ ಬರುತ್ತಲ್ರಿ ಅವು. ಇಲ್ದಿದ್ರೆ ಇವು ಹುಳಗಳಿಗೆ ಕೆಂಪಿರುವ ಬರುತ್ತಲ್ಲ, ಅವೆಲ್ಲ ಮುತ್ಕೊಳ್ತೇವೆ ಅಂತ ಹೇಳಿ ನಮ್ಮ ಹತ್ರ ಇಲ್ಲಿ ಬೇರೆ ರೇಷ್ಮೆ ಇದ್ರೆ ಹೂಜಿ ಹುಳು ಜಾಸ್ತಿ. ನೀವಂತೂ ನೋಡ್ತಿದ್ರಲ್ಲ, ಇಲ್ಲಿ ಇರೋದೇ ಇಬ್ರದ್ದು. ನಮ್ ಬಸವರಾಜ್ ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್ ಈಗ ಮಿನಿಸ್ಟರ್ ಇದಾರಲ್ಲ, ಅವ್ರದೊಂದು ನಮ್ದೊಂದು. ನಮಗ್ ಹೇಳ್ದವ್ರೆ ಬಸವರಾಜ್ ಪಾಟೀಲ್. ಅವರೇ ಇದು ಮಾಡು ನಿನ್ ಗೊತ್ತಿಲ್ಲ, ಅವೇನ್ ಬೇಡ ಅಂತ ಹೇಳಿದ್ರು, ಮಾಡ್ದೆ ಸರ್. ಇವ್ರು ನಮ್ಮ ಆಳು. ಈ ಸೈಡ್ ನಿಂದ್ರಿ ರಮೇಶ, ತೋಟದಾಗ ಕೆಲಸ ಮಾಡು. ತೋಟ ಪ್ಲಸ್ ಹೊಲ, ಅಲ್ಲಿಂದ ಸೇಡಮ್ ನಿಂತ ಇಲ್ಲಿ ಇವ್ರೊಬ್ಬರೇ ಇರ್ತಾರ. ಇವರೆಲ್ಲ ಸೇಡಮ್ ನಿಂದ ಬರ್ತಾರ. ದಿನ ಬರ್ತಾರ. ಅವ್ರಿಗೊಂದೊಂದು ಗಾಡಿ ಕೊಟ್ಟಾರೆ. ಎಲ್ಲರಿಗೂ ಬೈಕ್ ಅದಾವ ಸರ್. ಬೈಕಿನ ಮೇಲೆ ಬಂದ್ಬಿಡ್ತಾರ. ಇಲ್ಲಿ ಕೆಲಸ ಮುಗಿ ಹೌದು ಎಲ್ಲ ಅವ್ರದೇ ಸರ್. ನಾವ್ ಏನೇ ಮಾಡ್ಲಿ ಎಲ್ಲ ನಮ್ಮ ಮೇಂಟೈನ್ ಮಾಡೋ ಇವನೇ ರಸೂಲ್. ಅಲ್ಲಿ ಸೇಡಮ್ದು ಹೊಲಗಳದು, ದನದ್ದು, ಆಕಳ ಏನೇ ಆಗುದು, ಯಾವುದೇ ನಾವು ಇದು ಮಾಡಿದ್ರು ನಾನಿಲ್ಲ ಯಾವ್ದಾದ್ರು ಊರಿಗೆ ಹೋದ್ರೆ ಎಲ್ಲ ತಂದು ಅಂತ ತಿಳ್ಕೊಂಡ್ ಮಾಡ್ತಾನೆ. ಸುಮಾರು 30 ವರ್ಷ ಆಯ್ತು ಸರ್ ನಮ್ಮ ಹತ್ರ. ಇವ್ರ ತಂದೆನೂ ನಮ್ಮ ಹತ್ರ ಮುದುಕಾದ್ರು, ಅವ್ರನು. ಹಿಂಗಾಗಿ ಮನೆ ಮನುಷ್ಯ ಅವನೇ ಎಲ್ಲ. ತುಂಬಾ ಧನ್ಯವಾದ ಸರ್ ನಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ನಿಮ್ ಖುಷಿ ಜೀವನ ನಡೀತಾ ಆಗಲಿ ಸರ್. 4 ಜನಕ್ಕೆ ಇದೇ ತರ ಉಪಯೋಗನೂ ಆಗ್ತಿರ್ಲಿ ಸರ್. ಯಾರೇ ಫೋನ್ ಮಾಡಿ ಕೇಳಿದ್ರು ಸಹಿತ ಅವ್ರ ಒಂದ್ ಒಳ್ಳೆ ಉಪಯುಕ್ತ ಮಾಹಿತಿ ಸರ್. ಆಯ್ತು. ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡಿಸ್ಪ್ಲೇ ಮೇಲೂ ಡಿಸ್ಪ್ಲೇ ಆಗ್ತಿರುತ್ತೆ ಸರ್. ಸರಿ ಸರ್. ತುಂಬಾ ಧನ್ಯವಾದ ಸರ್. ನಮಸ್ಕಾರ ಸರ್.